ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸುಳಿವನ್ನ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಈ ರೀತಿಯಾಗಿ ಪ್ರಶ್ನೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನ ಮರ್ಮವೇನು? ಮಾಧ್ಯಮದವರಿಗೆ ನಿಮ್ಮ ಮೂಲಕ ಒಂದು ಸಂದೇಶವನ್ನ ಕಳುಹಿಸಲು ಪ್ರಯತ್ನವನ್ನ ಮಾಡ್ತೇನೆ. ಜಾಸ್ತಿ ದಿನ ಕ್ಷೇತ್ರದ ಜನರಿಗೆ ಒತ್ತು ಕೊಡೋಕೆ ಆಗ್ತಾ ಇಲ್ಲ. ಪಕ್ಷದ ಜವಾಬ್ದಾರಿ ಬಹಳ ಇದೆ. ಸದ್ಯದಲ್ಲೇ ದೆಹಲಿಗೆ ಹೋಗಿ ನನ್ನ ವಿಚಾರವನ್ನ ತಿಳಿಸುವವನಿದ್ದೇನೆ. ತಿಂಗಳಿಗೆ 2 ದಿನ ಕನಕಪುರಕ್ಕೆ ಬಂದು ಜನರ ಭೇಟಿ ಮಾಡ್ತೇನೆ. ನಿಮ್ಮಿಂದ ದೂರ ಸರಿಯಲು ನನಗೂ ಇಷ್ಟ ಇಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಕನಕಪುರ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ನಿಮ್ಮನ್ನು ಜಾಸ್ತಿ ದಿನ ನಮ್ಮ ಕ್ಷೇತ್ರದ ಜನತೆಗೆ ನಾನು ಒತ್ತು ಕೊಡೋಕ್ಕಾಗ್ತಾ ಇಲ್ಲ. ಪಕ್ಷದ ಜವಾಬ್ದಾರಿ ಭಾಳ ಇದೆ. ಅದನ್ನು ಕೂಡ ನಾನು ಸದ್ಯದಲ್ಲಿ ದೆಹಲಿಗೆ ಹೋಗಿ ನನ್ನ ವಿಚಾರ ತಿಳಿಸೋನಿದ್ದೇನೆ. ಅಟ್ಲೀಸ್ಟ್ 2 ದಿನ ಆದರೂ ಕೂಡ ಶನಿವಾರದತ್ತು ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ ಜನತೆಗೆ ಪ್ರತ್ಯೇಕವಾಗಿ ಭೇಟಿ ಮಾಡೋಕ್ಕೆ, ಕನಕಪುರಕ್ಕೇ ವಾರಕ್ಕೆ ತಿಂಗಳಿಗೆ 2 ದಿನ ಇಲ್ಲಿ ಬಂದು, ಯಾಕೆಂದರೆ ಬೆಂಗಳೂರಿನ ಅಲ್ಲಿ ಭಾಳ ಕಷ್ಟ ಆಗ್ತಾಯಿದೆ ನಿಮಗೆಲ್ಲ ನಾನು ಭೇಟಿ ಮಾಡೋದು. ಸೊ ಮುಂದಕ್ಕೆ ಇದೊಂದು ಮಾತು ನಿಮಗೆ ಕೊಡ್ತಾ ಇದ್ದೇನೆ. ತಿಂಗಳಿಗೆ 2 ದಿನ ಕಂಪಲ್ಸರಿ ಇಲ್ಲಿ